ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಜಿನ್ನ 8ನೇ ಭಾಗವನ್ನು ನೋಡೋಣ. ಡಚ್ನ ಮಾಜಿ ಪ್ರಧಾನಿ ಮತ್ತು ಅವರ ಪತ್ನಿಗೆ ದಯಾಮರಣ. ಡಚ್ ಮಾಜಿ ಪ್ರಧಾನಿಯಾಗಿರುವ ಡೈಸ್ ವ್ಯಾನ್ ಆಕ್ಟ್ ಮತ್ತು ಅವರ ಪತ್ನಿ ಯುಜೇನಿ 93ನೇ ವಯಸ್ಸಿನಲ್ಲಿ ದಯಾಮರಣ ಪಡೆದು ಲೋಕ ತ್ಯಜಿಸಿದ್ದಾರೆ. 70 ವರ್ಷಗಳಿಂದ ಪರಸ್ಪರ ಒಡನಾಡಿಯಾಗಿದ್ದ ದಂಪತಿಗಳು ಕೊನೆಯ ಕ್ಷಣದವರೆಗೂ ಪರಸ್ಪರ ಕೈ ಹಿಡಿದಿದ್ದರು. 1977ರಿಂದ 1982ರವರೆಗೆ ಡೈಸ್ ವ್ಯಾನ್ ಆಕ್ಟ್ ಅವರು ನೆದರ್ಲ್ಯಾಂಡ್ನ ಪ್ರಧಾನಿಯಾಗಿದ್ದರು. 2019ರಿಂದ ಮೆದುಳು ರಕ್ತಸ್ರಾವದಿಂದ ಬಳಲುತ್ತಿದ್ದ ಇವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ಅವರ ಹೆಂಡತಿ ಕೂಡ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಆದ್ದರಿಂದ ಇಬ್ಬರೂ ಒಟ್ಟಾಗಿ ಸಾಯಲು ನಿರ್ಧರಿಸಿದರು. ನೆದರ್ಲ್ಯಾಂಡ್ನಲ್ಲಿ ದಯಾಮರಣಕ್ಕೆ ಕಾನೂನು ಮಾನ್ಯತೆ ನೀಡಿದೆ. 2000ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ದಯಾಮರಣವನ್ನು ಕಾನೂನುಬದ್ಧಗೊಳಿಸಲಾಯಿತು. ಈ ಕಾನೂನಿನ ಅಡಿಯಲ್ಲಿ ಅಸಹನೀಯ ನೋವನ್ನು ಉಂಟುಮಾಡುವ, ಗುಣಪಡಿಸಲಾಗದ ಅಥವಾ ಚೇತರಿಸಿಕೊಳ್ಳಲು ಯಾವುದೇ ಅವಕಾಶವಿಲ್ಲದ ಅನಾರೋಗ್ಯದಿಂದ ಬಳಲುತ್ತಿರುವ ಜನರು ದಯಾಮರಣ ಕೇಳಬಹುದು. ನೆದರ್ಲ್ಯಾಂಡ್ನಲ್ಲಿ ಡಿಯೋ ದಯಾಮರಣ ಅಥವಾ ಇಂಜೆಕ್ಷನ್ ಮೂಲಕ ದಯಾಮರಣ ನೀಡುವ ಪದ್ಧತಿ ಚಾಲ್ತಿಯಲ್ಲಿದೆ. ಪ್ರತಿ ವರ್ಷ ನೆದರ್ಲ್ಯಾಂಡ್ನಲ್ಲಿ 1,000 ಮಂದಿ ದಯಾಮರಣಕ್ಕೆ ಅವಕಾಶ ಕೊಡಲಾಗಿದೆ. ದಯಾಮರಣ ಬಗ್ಗೆ ನೋಡೋದಾದರೆ, ಎಥೋಸೆನಿಯಾ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಇಯು ಎಂದರೆ ಒಳ್ಳೆಯದು ಮತ್ತು ಥಾನಾಟೋಸ್ ಎಂದರೆ ಸಾವು. ಇದರ ಅರ್ಥ ಒಳ್ಳೆಯ ಸಾವು ಎನ್ನುವುದಾಗಿದೆ. ವಾಸಿಯಾಗದ ಕಾಯಿಲೆಗಳು, ತೀವ್ರವಾದ ಯಾತನೆಯಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ವ್ಯಕ್ತಿಯ ಜೀವಂತ ಅವಧಿಯನ್ನು ಕೊನೆಗೊಳಿಸಿ ಆ ಯಾತನೆಯಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸುವುದಾಗಿದೆ. ದಯಾಮರಣದಲ್ಲಿ 2 ವಿಧಗಳಿವೆ. ಒಂದು, ಸಕ್ರಿಯ ದಯಾಮರಣ. ಸಕ್ರಿಯ ದಯಾಮರಣದಲ್ಲಿ ವೈದ್ಯರು ಉದ್ದೇಶಪೂರ್ವಕವಾಗಿ ವ್ಯಕ್ತಿಗೆ ದಯಾಮರಣವನ್ನು ಔಷಧಿಗಳ ಮೂಲಕ ನೀಡಿ ಜೀವವನ್ನು ಕೊಲ್ಲಿಸುತ್ತಾರೆ. ಉದಾಹರಣೆ, ಲಿಥಾಲ್ ಇಂಜೆಕ್ಷನ್ ನೀಡಿ ಜೀವ ಕೊನೆಗೊಳಿಸಲಾಗುತ್ತದೆ. ಅದೇ ರೀತಿಯಾಗಿ ಸಕ್ರಿಯ ದಯಾಮರಣವನ್ನು ನೀಡುವ ಸಂದರ್ಭದಲ್ಲಿ ಪಡೆಯುವ 3 ಬಗೆಯ ಒಪ್ಪಿಗೆಗಳು ಏನಪ್ಪ ಅಂತಂದರೆ, ಸ್ವಯಂ ಪ್ರೇರಿತ ದಯಾಮರಣ ಮತ್ತು ಸ್ವಯಂ ಪ್ರೇರಿತವಲ್ಲದ ದಯಾಮರಣ. 3ನೇದಾಗಿ ಅನೈಚ್ಛಿಕ ದಯಾಮರಣ. ಸ್ವಯಂ ಪ್ರೇರಿತ ದಯಾಮರಣ ಅಂದರೆ ರೋಗಿಯ ಕೋರಿಕೆಯ ಮೇರೆಗೆ ನೀಡುವ ದಯಾಮರಣ ಆಗಿದೆ. ಸ್ವಯಂ ಪ್ರೇರಿತವಲ್ಲದ ದಯಾಮರಣ ಅಂದರೆ ರೋಗಿಯ ಒಪ್ಪಿಗೆ ಇಲ್ಲದೆ ನೀಡುವ ದಯಾಮರಣ. ಅನೈಚ್ಛಿಕ ದಯಾಮರಣ ಅಂದರೆ ರೋಗಿಯು ಒಪ್ಪಿಗೆ ನೀಡುವ ಸ್ಥಿತಿಯಲ್ಲಿ ಇರಲಾರ್ದ ಟೈಮ್ದಾಗ ನೀಡುವ ದಯಾಮರಣವಾಗಿದೆ. 2ನೇದಾಗಿ ನಿಷ್ಕ್ರಿಯ ದಯಾಮರಣ. ರೋಗಿಯು ವಾಸಿಯಾಗದಂಥ ಅಥವಾ ತೀವ್ರವಾದ ಯಾತನೆ ರೋಗದಿಂದ ಬಳಲುತ್ತಿದ್ದು, ಅಂಥ ಸಂದರ್ಭದಲ್ಲಿ ರೋಗಿಗೆ ನೀಡುತ್ತಿರುವ ಅಗತ್ಯವಾದ ಚಿಕಿತ್ಸೆಯನ್ನು ತಡೆಹಿಡಿಯುವ ಅಥವಾ ತೆಗೆದುಕೊಳ್ಳುವ ಮೂಲಕ ಈ ರೋಗಿಯ ಜೀವನವನ್ನು ಕೊನೆಗೊಳಿಸಿ ಅವನನ್ನು ಅಂಥ ಯಾತನೆಯಿಂದ ಮುಕ್ತಿಗೊಳಿಸುವುದಾಗಿದೆ. ಭಾರತದಲ್ಲಿ ದಯಾಮರಣ ನೋಡೋದಾದರೆ, ಭಾರತದಲ್ಲಿ ದಯಾಮರಣ ಪರಿಕಲ್ಪನೆ ಇರಲಿಲ್ಲ. ಅದಕ್ಕೆ ನಾಂದಿ ಹಾಡಿದ್ದು ಮುಂಬೈನ ನರ್ಸ್ ಆಗಿ ದುಡಿಯುತ್ತಿದ್ದ ಕನ್ನಡತಿ ಅರುಣ್ ಶಾನ್ಭಾಗ್ ಪ್ರಕರಣ. 1973ರ ನವೆಂಬರ್ 27ರಂದು ಮುಂಬೈನ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಉತ್ತರ ಕನ್ನಡ ಜಿಲ್ಲೆಯ ಹಳದಿಪುರದ 25 ವರ್ಷದ ಅರುಣ್ ಶಾನ್ಭಾಗ್ ಮೇಲೆ ಸಿಬ್ಬಂದಿಯೊಬ್ಬ ಭಯಂಕರ ರೀತಿಯ ದೌರ್ಜನ್ಯವೆಸಗಿದ. ಆಕೆಗೆ ಸುಮಾರು 42 ವರ್ಷಗಳ ಕಾಲ ಟ್ಯೂಬ್ ಮೂಲಕವೇ ಆಹಾರ ನೀಡಲಾಗುತ್ತಿತ್ತು. ಕೊನೆಗೆ ಆಕೆಯ ಸಂಕಷ್ಟ ಕಂಡು ಮರುಗಿದ ಸಾಮಾಜಿಕ ಕಾರ್ಯಕರ್ತೆ ಪಿಂಕಿ ವಿರಾಣಿ ಅರುಣ್ ಶಾನ್ಭಾಗ್ಗೆ ದಯಾಮರಣ ಕೊಡಿಸಲು 2009ರಲ್ಲಿ ಸುಪ್ರೀಂ ಕೋರ್ಟ್ಗೆ ಮೆಟ್ಟಿಲೇರಿದರು. 2011ರಲ್ಲಿ ನಿಷ್ಕ್ರಿಯ ದಯಾಮರಣವನ್ನು ಕಾನೂನುಬದ್ಧಗೊಳಿಸಿ ಅನುಮತಿ ನೀಡಿತು. ಆದರೆ ಆಕೆಗೆ ಚಿಕಿತ್ಸೆ ನೀಡುತ್ತಿದ್ದ ಸಿಬ್ಬಂದಿಯೇ ದಯಾಮರಣಕ್ಕೆ ಬೆಂಬಲ ಕೊಡಲಿಲ್ಲ. ಕೊನೆಗೆ ಅರುಣ್ ಶಾನ್ಭಾಗ್ ಅವರು 2015ರ ಮೇ 18ರಂದು ನ್ಯೂಮೋನಿಯಾ ರೋಗದಿಂದ ನಿಧನರಾದರು. ದಯಾಮರಣಕ್ಕೆ ಸಂಬಂಧಿಸಿದ 2018ರ ಸುಪ್ರೀಂ ಕೋರ್ಟ್ನ ತೀರ್ಪು ಏನಪ್ಪ ಅಂತಂದರೆ, 2018ರಲ್ಲಿ ಭಾರತ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠವು ಘನತೆಯಿಂದ ಸಾಯುವ ವ್ಯಕ್ತಿಯನ್ನು ಹಕ್ಕು ಅನ್ನು ಎತ್ತಿ ಹಿಡಿದಿದೆ. ಮಾರಣಾಂತಿಕವಾಗಿ ಅನಾರೋಗ್ಯ ಪೀಡಿತ ವ್ಯಕ್ತಿಯು ನಿಷ್ಕ್ರಿಯ ದಯಾಮರಣವನ್ನು ಆಯ್ಕೆ ಮಾಡಿಕೊಳ್ಳಲು ಪೀಠವು ಅವಕಾಶ ಕಲ್ಪಿಸಿತು. ಒಬ್ಬ ವ್ಯಕ್ತಿಯು ಗುಣಪಡಿಸಲಾಗದಂಥ ರೋಗವನ್ನು ಕೋಮಾ ಸ್ಥಿತಿಗೆ ಜಾರಿದ್ದರೆ ಅಥವಾ ಅವನ ಜೀವ ಬೆಂಬಲವನ್ನು ನೀಡುವುದಿಲ್ಲ ಎಂದು ನಿರ್ದಿಷ್ಟಪಡಿಸುವಲ್ಲಿ ಲಿವಿಂಗ್ ಡ್ರಾಫ್ಟ್
ಮಾಡಲು ನ್ಯಾಯಾಲಯವು ವ್ಯಕ್ತಿಗೆ ಅನುಮತಿ ನೀಡಿದೆ. ನ್ಯಾಯಾಲಯವು ಘನತೆಯಿಂದ ಮರಣ ಹೊಂದುವ ಹಕ್ಕನ್ನು ಮೂಲಭೂತ ಹಕ್ಕು ಮತ್ತು ಸಂವಿಧಾನದ 21ನೇ ವಿಧಿಯನ್ವಯ ಜೀವಿಸುವ ಹಕ್ಕು ಎಂದು ಗುರುತಿಸಿದೆ. ಭಾರತದಲ್ಲಿ ಸಕ್ರಿಯ ದಯಾಮರಣಕ್ಕೆ ಕಾನೂನು ಮಾನ್ಯತೆ ಇಲ್ಲ. ಶಿಕ್ಷಾರ್ಹ ಅಪರಾಧವಾಗಿದ್ದು IPC ಸೆಕ್ಷನ್ 309 ಅನ್ವಯ ಆತ್ಮಹತ್ಯೆ ಪ್ರಯತ್ನ ಮತ್ತು IPC ಸೆಕ್ಷನ್ 306 ಅನ್ವಯ ಆತ್ಮಹತ್ಯೆಗೆ ಪ್ರಚೋದನೆಗೆ ಅಡ್ಡಿ ಶಿಕ್ಷೆ ವಿಧಿಸಲಾಗುತ್ತದೆ. ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ವಿಶ್ವದಲ್ಲಿ ಅತಿದೊಡ್ಡ ಸಂಗ್ರಹಾರ ಉಗ್ರಾಣ ಎಲ್ಲಪ್ಪ ಅಂತ ನಿರ್ಮಾಣ ಯೋಜನೆ ಚಾಲನೆ ನೀಡಿದ್ದಾರೆ ಮೋದಿಯವರು. ಸಹಕಾರ ಕ್ಷೇತ್ರದಲ್ಲಿ ವಿಶ್ವದ ಅತಿ ದೊಡ್ಡ ಧಾನ್ಯ ಸಂಗ್ರಹಾರದ ಉಗ್ರಾಣಗಳ ನಿರ್ಮಾಣ ಯೋಜನೆಗೆ ಪ್ರಧಾನಿ ಮೋದಿಯವರು 2024 ಫೆಬ್ರವರಿ 24ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಚಾಲನೆ ನೀಡಿದರು. ಮುಂದಿನ 5 ವರ್ಷಗಳಲ್ಲಿ 1.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 700 ಟನ್ ದವಸ ಧಾನ್ಯ ಸಂಗ್ರಹ ಸಾಮರ್ಥ್ಯವುಳ್ಳ ಗೋದಾಮುಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿಸಲಾಗಿದೆ ಎಂದರು. ಅದೇ ರೀತಿಯಾಗಿ 11 ರಾಜ್ಯಗಳಲ್ಲಿ 11 ಪ್ರಾಥಮಿಕ ಕೃಷಿ ಪತ್ತಿನ ಸಾಲ ಸಂಘಗಳ ವತಿಯಿಂದ ನಿರ್ಮಿಸಲಾದ 11 ಗೋದಾಮುಗಳನ್ನು ಮೋದಿಯವರು ಲೋಕಾರ್ಪಣೆ ಮಾಡಿದರು. 500 ಗೋದಾಮುಗಳ ಭೂಮಿ ಪೂಜೆ ಮಾಡಿದ್ದು, ಒಟ್ಟಾರೆಯಾಗಿ 511 ಗೋದಾಮುಗಳು ಕೆಲಸ ಆರಂಭವಾಗಿವೆ. ಅತಿ ದೊಡ್ಡ ಸಂಗ್ರಹಾರಗಳ ನಿರ್ಮಾಣ ಉದ್ದೇಶ ಏನಪ್ಪ ಅಂತಂದರೆ, ದೇಶದ ರೈತರಿಗಾಗಿ 700 ಟನ್ ಸಾಮರ್ಥ್ಯದ ದವಸ ಧಾನ್ಯ ಸಂಗ್ರಹ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಸರ್ಕಾರದ ಈ ಯೋಜನೆಗೆ 1.25 ಲಕ್ಷ ಕೋಟಿ ರೂಪಾಯಿ ಮೀಸಲಿರಿಸಿದ್ದು, ದೇಶದಾದ್ಯಂತ 106 ಹೊಸ ಗೋದಾಮುಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ರೈತರು ಕೃಷಿ ಪದಾರ್ಥಗಳನ್ನು ಗೋದಾಮಿನಲ್ಲಿ ಸಂಗ್ರಹಿಸಬಹುದು. ಮಾರುಕಟ್ಟೆ ಸೂಕ್ತ ಬೆಲೆ ಬಂದಾಗ ಮಾರಾಟ ಮಾಡಬಹುದು. ಅದೇ ರೀತಿ ಗಣಕೀಕೃತ PAAS ಲೋಕಾರ್ಪಣೆ. ಇದೇ ವೇಳೆ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾದ ಗಣಕೀಕೃತ ಪ್ರಾಥಮಿಕ ಕೃಷಿ ಪತ್ತಿನ ಸಾಲ ಸಂಘಗಳಿಗೆ ಚಾಲನೆ ನೀಡಿದರು. ನೂತನವಾಗಿ ನಿರ್ಮಿಸುತ್ತಿರುವ ಗೂದಾಮುಗಳ ವಿಶೇಷತೆ ನೋಡುವುದಾದರೆ, ಈ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ಗೋದಾಮುಗಳು ಚಿಕ್ಕದಾಗಿರುತ್ತವೆ. ಆದರೆ ರ್ಯಾಕ್ಗಳು ಗಣಕೀಕೃತ ವ್ಯವಸ್ಥೆ ಮತ್ತು ಆಧುನಿಕ ಕೃಷಿಗೆ ಅಗತ್ಯವಿರುವ ಎಲ್ಲ ಸಾಧನಗಳನ್ನು ಹೊಂದಿರುತ್ತವೆ. PAS ಸಂಪರ್ಕಿತ ಈ ಗೋದಾಮುಗಳು ಡ್ರೋನ್ಗಳು, ಟ್ರ್ಯಾಕ್ಟರ್ಗಳು, ಕೊಯ್ಲು ಯಂತ್ರಗಳು, ರಸಗೊಬ್ಬರ ಸಿಂಪಡಣೆ ಯಂತ್ರಗಳು ಕೂಡ ಒಳಗೊಂಡಿರುತ್ತವೆ. ಹಾಗೂ ಈ ಗೋದಾಮುಗಳು PACSಗಳು ಮತ್ತು ರೈತರ ನಡುವಿನ ಬಂಧವನ್ನು ಬಲಪಡಿಸುತ್ತವೆ ಎಂದು ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಅವರು ಗೋದಾಮುಗಳ ವಿಶೇಷತೆ ಬಗ್ಗೆ ಸ್ಪಷ್ಟಪಡಿಸಿದರು. ವಿವಿಧ ರಾಷ್ಟ್ರಗಳಲ್ಲಿ ಆಹಾರ ಉತ್ಪಾದನೆಗೆ ಸಂಬಂಧಿಸಿದಂತೆ ಧಾನ್ಯಗಳ ಸಂಗ್ರಹಣಾ ಸಾಮರ್ಥ್ಯ ಭಾರತದಲ್ಲಿ 47% ಇದ್ದರೆ, USA ಯಲ್ಲಿ 116% ಇದೆ. ಬ್ರೆಜಿಲ್ನಲ್ಲಿ 149%, ಕೆನಡಾದಲ್ಲಿ 130%, ಚೀನಾದಲ್ಲಿ 107%. ರಾಷ್ಟ್ರೀಯ ತೋಟಗಾರಿಕಾ ಮೇಳ ನೋಡೋದಾದರೆ 2024 ಮಾರ್ಚ್ 5ರಿಂದ 7ರವರೆಗೆ ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ 3 ದಿನಗಳ ಕಾಲ ರಾಷ್ಟ್ರೀಯ ತೋಟಗಾರಿಕಾ ಮೇಳ ನೆಕ್ಸ್ಟ್ಜೆನ್ ಟೆಕ್ನಾಲಜಿ ಆ್ಯಂಡ್ ಲೀಡ್ ಹಾರ್ಟಿಕಲ್ಚರ್ ಫಾರ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂಬ ಧ್ಯೇಯೋಕ್ತಿಯಲ್ಲಿ ಜರುಗಿತು. IIHRನಿಂದ ಸಂಶೋಧಿಸಿದ 246 ಅತ್ಯಾಧುನಿಕ ತಂತ್ರಜ್ಞಾನಗಳು, QR ಕೋಡ್ ಪ್ರಕಟಣೆಗಳು ಮತ್ತು ಕೋಕೋಫೋನಿಕ್ಸ್ ಭವಿಷ್ಯದ ಮಣ್ಣು ರಹಿತ ತರಕಾರಿ ಉತ್ಪಾದನಾ ವ್ಯವಸ್ಥೆ ಎಂಬ ಪ್ರಕಟಣೆ ಬಿಡುಗಡೆ ಮಾಡಲಾಗಿದೆ. ಡಿಜಿಟಲ್ ತೋಟಗಾರಿಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆ, ಸಂಪನ್ಮೂಲಗಳ ಸದ್ಬಳಕೆ, ಲಂಬಾಂತರ ಕೃಷಿಯ ಮರುವಿನ್ಯಾಸ, ಮುಂದಿನ ಪೀಳಿಗೆಯ ತಂತ್ರಜ್ಞಾನ, ಸ್ಮಾರ್ಟ್ ನೀರಾವರಿ ವ್ಯವಸ್ಥೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿವೆ. ಅದೇ ರೀತಿಯಾಗಿ ಭಾರತದ ಟೆಸ್ಟ್ ತಂಡದ ಮಾಜಿ ನಾಯಕ ದತ್ತಾಜಿರಾವ್ ಗಾಯಕ್ವಾಡ್ ನಿಧನ. ಭಾರತದ ಟೆಸ್ಟ್ ತಂಡದ ಮಾಜಿ ನಾಯಕರಾಗಿರುವ ದತ್ತಾಜಿರಾವ್ ಗಾಯಕ್ವಾಡ್ರವರು 2024 ಫೆಬ್ರವರಿ 13ರಂದು ನವದೆಹಲಿಯಲ್ಲಿ ನಿಧನರಾದರು. ಅವರು 1952ರಿಂದ 1961ರವರೆಗೆ ಭಾರತ ಪರ 11 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದರು ಮತ್ತು 18.42ರ ಸರಾಸರಿಯಲ್ಲಿ 350 ರನ್ನನ್ನು ಗಳಿಸಿದ್ದರು. 52 ಅವರ ಗರಿಷ್ಠ ಗಳಿಕೆಯಾಗಿತ್ತು. ಇವರು ದೇಶೀಯ ಕ್ರಿಕೆಟ್ನ ಬರೋಡಾ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಶ್ರೀರಾಮನಿಗೆ ಬಳಸಿದ ಸಿರೆಯನ್ನು ಪದ್ಮಾವತಿ ದೇವಿಯ ಮೂರ್ತಿಗೆ ಕೆತ್ತನೆ ಬಳಕೆ.
ಅಯೋಧ್ಯೆಯ ಶ್ರೀರಾಮನ ಮೂರ್ತಿ ಕೆತ್ತನೆಗೆ ಮೈಸೂರಿನ ಎಚ್.ಡಿ. ಕೋಟೆಯ ಕೃಷ್ಣಶಿಲೆಯನ್ನು ಬಳಸಲಾಗುತ್ತಿದ್ದು, ಇದೇ ಶಿಲೆಯಲ್ಲಿಯೇ ಈಗ ಪದ್ಮಾವತಿ ದೇವಿಯ 3 ಅಡಿ ಎತ್ತರದ ಮೂರ್ತಿಯನ್ನು ಕೆತ್ತನೆಗೆ ಸಿದ್ಧ ಮಾಡಿಕೊಳ್ಳಲಾಗಿದೆ. ಕಬ್ಬಿಣದ ಐತಿಹಾಸಿಕ ನ್ಯಾಯಯುತ ಬೆಲೆ ಪ್ರತಿ ಕ್ವಿಂಟಲ್ಗೆ FRP ₹340. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಜರುಗಿದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ 2024-25 ಸಾಲಿನ ಕಬ್ಬಿನ ಋತುಮಾನದಲ್ಲಿ ಕಬ್ಬಿಗೆ ನ್ಯಾಯಸಮ್ಮತ ಮತ್ತು ನ್ಯಾಯಯುತ ಲಾಭದಾಯಕ ಬೆಲೆ ಒದಗಿಸಲು ಅನುಮೋದನೆ ನೀಡಿದೆ. ಶೇಕಡಾ 10.25 ರ ಸಕ್ಕರೆ ರಿಕವರಿ ದರ ಆಧರಿಸಿ 1 ಕ್ವಿಂಟಲ್ಗೆ ಕಬ್ಬಿಗೆ ₹340ಗಳನ್ನು FRP ಬೆಲೆ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ. ಪ್ರಸ್ತುತ 2023-24 ಋತುವಿನಲ್ಲಿ FRPಗಿಂತ ಶೇಕಡಾ 8% ಹೆಚ್ಚಾಗಿದ್ದರಿಂದ ಕಬ್ಬಿಗೆ ಸಂಬಂಧಿಸಿದ ಐತಿಹಾಸಿಕ ಬೆಲೆಯಾಗಿದೆ. 2024 ಅಕ್ಟೋಬರ್ನಿಂದ ಅನ್ವಯವಾಗಲಿದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಯುವ ಸಂಸತ್ ಉತ್ಸಾಹ 2024 ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಫೆಸ್ಟಿವಲ್ ಯುವ ಧ್ವನಿಗಳು ರಾಷ್ಟ್ರದ ಪರಿವರ್ತನೆಗಾಗಿ ತೊಡಗಿಸಿಕೊಳ್ಳಿ, ಸಬಲೀಕರಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಷ್ಟ್ರೀಯ ಯುವ ಸಂಸತ್ ಉತ್ಸವವನ್ನು 2024 ಫೆಬ್ರವರಿ 9 ರಿಂದ 2024 ಮಾರ್ಚ್ 6 ಆಯೋಜಿಸಲಾಯಿತು. ದೇಶದ 785 ಜಿಲ್ಲೆಗಳು ಒಳಗೊಂಡಂತೆ 3 ಹಂತ ಆಯೋಜಿಸಿವೆ. ಜಿಲ್ಲಾ ಯುವ ಸಂಸತ್ ಉತ್ಸವ ಜಿಲ್ಲಾ ಯುವ ಸಂಸತ್ ಉತ್ಸವವನ್ನು 2024 ಫೆಬ್ರವರಿ 9 ರಿಂದ ಫೆಬ್ರವರಿ 14 ಆಯೋಜಿಸಲಾಯಿತು. ಜಿಲ್ಲಾ ಯುವ ಸಂಸತ್ತು 2024 ವಿಜೇತರು 2024 ಫೆಬ್ರವರಿ 19 ರಿಂದ 24 ನಡೆದ ರಾಜ್ಯ ಯುವ ಸಂಸತ್ತಿನಲ್ಲಿ ಭಾಗವಹಿಸಿದರು. 2024 ಮಾರ್ಚ್ 5 ರಿಂದ 6 ಮತ್ತು ರಂದು ಸಂಸತ್ತಿನಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ರಾಷ್ಟ್ರೀಯ ಯುವ ಸಂಸತ್ 2024 ಫೈನಲ್ ಆಗಿ 87 ರಾಷ್ಟ್ರಗಳು ವಿಜೇತರು ನವದೆಹಲಿಯಲ್ಲಿ ಒಗ್ಗೂಡಿದರು. 87 ರಾಜ್ಯ ವಿಜೇತರು ಮತ್ತು 3ನೇ ಬಹುಮಾನ ವಿಜೇತರು ರಾಷ್ಟ್ರೀಯ ಯುವ ಸಂಸತ್ತಿನಲ್ಲಿ ಭಾಗವಹಿಸಿದರು. ರಾಜ್ಯ ಮಟ್ಟದಲ್ಲಿ ವಿಜೇತರು 3ರನ್ನು ಆಯ್ಕೆ ಮಾಡಿ ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಲಾಯಿತು. ಅದೇ ರೀತಿಯಾಗಿ ರಾಷ್ಟ್ರೀಯ ಯುವ ಸಂಸತ್ ಉತ್ಸವದ ಸಮಾರೋಪ ಸಮಾರಂಭ ನವದೆಹಲಿಯಲ್ಲಿ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ರಾಷ್ಟ್ರೀಯ ಯುವ ಸಂಸತ್ 2024 ಸಮಾರೋಪ ಸಮಾರಂಭ ಜರುಗಿತು. ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ಲೋಕಸಭೆ ಸ್ಪೀಕರ್ ಆಗಿರುವ ಓಂ ಬಿರ್ಲಾ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು. ಮೊದಲ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆ ಅಂದರೆ ಹರಿಯಾಣದ ಯತಿನ್ ಭಾಸ್ಕರ್ ದುಂಗಲ್, ದ್ವಿತೀಯ ಪ್ರಶಸ್ತಿ ತಮಿಳುನಾಡಿನ ವೈಷ್ಣಾ ಪಿಂಚೈ, ತೃತೀಯ ಪ್ರಶಸ್ತಿ ರಾಜಸ್ಥಾನದ ಕನಿಷ್ಕ ಶರ್ಮಾ. ಅದೇ ರೀತಿ ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ಬಗ್ಗೆ ನೋಡೋದಾದರೆ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯವು ನೆಹರು ಯುವ ಕೇಂದ್ರ ಸಂಘಟನೆ ಮತ್ತು ರಾಷ್ಟ್ರೀಯ ಸೇನಾ ಯೋಜನೆ ಮೂಲಕ ಯುವ ಸಂಸತ್ತಿನ ಆಯೋಜಿಸುತ್ತದೆ. ಕೇಂದ್ರ ಸಂಸತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಯುವ ಸಂಸತ್ತು, ರಾಜ್ಯ ಮಟ್ಟದಲ್ಲಿ ರಾಜ್ಯ ಯುವ ಸಂಸತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಯುವ ಸಂಸತ್ತು ಎಂಬ ಹೆಸರಿನಲ್ಲಿ ಜರುಗುತ್ತದೆ. ರಾಷ್ಟ್ರೀಯ ಯುವ ಸಂಸತ್ತಿಗೆ ಪರಿಕಲ್ಪನೆ ನೀಡಿದವರು ಯಾರಪ್ಪ ಅಂದರೆ ಪ್ರಧಾನಿ ಮೋದಿಯವರು 2017 ಡಿಸೆಂಬರ್ 31 ತಮ್ಮ ಮನ್ ಕಿ ಬಾತ್ ಭಾಷಣದಲ್ಲಿ ರಾಷ್ಟ್ರೀಯ ಯುವ ಸಂಸತ್ ಪರಿಕಲ್ಪನೆಯಿಂದ ಸ್ಫೂರ್ತಿ ಪಡೆದು 2019 ಮೊದಲ ಬಾರಿಗೆ ಆಯೋಜಿಸಲಾಯಿತು. 2021 2ನೇ ಆವೃತ್ತಿ, 2022 3ನೇ ಆವೃತ್ತಿ, 2023 4ನೇ ಆವೃತ್ತಿ, 2024 5ನೇ ಆವೃತ್ತಿಯಾಗಿದೆ. 3,000 ಎಕರೆಯಲ್ಲಿ ಅದೇ ರೀತಿ 3,000 ಎಕರೆಯಲ್ಲಿ ವನ್ಯಜೀವಿಗಳ ರಕ್ಷಣೆಗೆ ವನತಾರ ಯೋಜನೆ ನೀಡಿದ ಅನಂತ್ ಅಂಬಾನಿಯ ಘೋಷಣೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿಯವರ ಹಿರಿಯ ಪುತ್ರ ಅನಂತ್ ಅಂಬಾನಿಯವರು ತಮ್ಮ ವಿವಾಹಕ್ಕೆ ಕೆಲವು ದಿನಗಳ ಮುನ್ನ ಪ್ರಾಣಿ ರಕ್ಷಣೆ, ಆರೈಕೆ, ಸಂರಕ್ಷಣೆ, ಪುನರ್ವಸತಿಗಾಗಿ ವನತಾರ ಎಂಬ ಯೋಜನೆಯನ್ನು ಘೋಷಿಸಿದ್ದಾರೆ. ಈ ಯೋಜನೆಯನ್ನು ಗುಜರಾತ್ನ ರಿಲಯನ್ಸ್ ಜಾಮ್ನಗರ ರಿಫೈನರಿ ಕಾಂಪ್ಲೆಕ್ಸ್ನಲ್ಲಿ ಗ್ರೀನ್ ಲೈಟ್ನಲ್ಲಿ ಪ್ರಾರಂಭಿಸಲಾಗಿದೆ. ಭಾರತದಲ್ಲಿ ಈ ರೀತಿಯ ಮೊದಲ ಯೋಜನೆ ಇದಾಗಿದೆ. ವನತಾರ ಎಂದರೆ ಕಾಡಿನ ನಕ್ಷತ್ರ ಎಂದರ್ಥ. 300 ಎಕರೆ ಜಾಗವನ್ನು ಕಾಡಿನಂಥ ಪರಿಸರಕ್ಕೆ ಪರಿವರ್ತಿಸಿದ್ದು, ಸಂರಕ್ಷಿಸಲ್ಪಟ್ಟ ಪ್ರಾಣಿಗಳ ಪಾಲನೆಗಾಗಿ ನೈಸರ್ಗಿಕ ಸಮೃದ್ಧಿ ಮತ್ತು ಹಸಿರು ಆವಾಸಸ್ಥಾನವನ್ನು ಹೊಂದಿದೆ. ವನತಾರ ಕಾರ್ಯಕ್ರಮವು ಕೆಲವು ವರ್ಷಗಳಿಂದ 700ಕ್ಕೂ ಹೆಚ್ಚು ಆನೆಗಳು, 1000 ಇತರ ಪ್ರಾಣಿಗಳು, ಸರೀಸೃಪಗಳು ಮತ್ತು ಪಕ್ಷಿಗಳನ್ನು ಅಸುರಕ್ಷಿತ ಪರಿಸರಗಳಿಂದ ರಕ್ಷಿಸಿದೆ. ಮಧ್ಯ ಅಮೆರಿಕ ಮೊಘಲದಿಂದ ಹಲವಾರು ದೊಡ್ಡ ಪ್ರಾಣಿಗಳನ್ನು ಜಾಮ್ ನಗರಕ್ಕೆ ತರಲಾಗುತ್ತದೆ.
ವಿಶ್ವ ವನ್ಯಜೀವಿ ದಿನ 2024 ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನ. ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್, ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವರ್ಲ್ಡ್ ಲೈಫ್ ಕನ್ಸರ್ವೇಷನ್ ಎಂಬ ಧ್ಯೇಯದಲ್ಲಿ ಆಚರಿಸಲಾಗಿದೆ. CITES ದ ಕನ್ಸರ್ವೇಷನ್ ಆನ್ ದ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ದ ಎಂಜೇಂಡರ್ಡ್ ಅಂಡ್ ಸ್ಪೀಸೀಸ್ ಆಫ್ ದ ವಿಲ್ಡ್ ಫರ್ನ್ ಫಾರ್ ದ ಫ್ಲೋರ್ ಎಂಬುದು 1973 ಮಾರ್ಚ್ 3ರಂದು IUCN ರೆಡ್ ಡೇಟಾ ಪುಸ್ತಕದಲ್ಲಿ ವಿನಾಶದ ಅಂಚಿನಲ್ಲಿರುವ ವಿಶ್ವ ವನ್ಯಜೀವಿ ಮತ್ತು ಸಸ್ಯ ಸಂಕುಲದಲ್ಲಿನ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲಿನ ಕನ್ವೆನ್ಷನ್ ಆಗಿದೆ. ವಾಷಿಂಗ್ಟನ್ ಕನ್ವೆನ್ಷನ್ ಎಂದು ಕೂಡ ಪ್ರಸಿದ್ಧಿಯಾಗಿದೆ. ಅದೇ ರೀತಿಯಾಗಿ ವಿಶಾಖಪಟ್ಟಣದಲ್ಲಿ 12ನೇ ಆವೃತ್ತಿಯ ಮಿಲನ್ ನೌಕೆ ಸಮರಾಭ್ಯಾಸ 2024. 2024 ಫೆಬ್ರವರಿ 19ರಿಂದ 27ರವರೆಗೆ ಪೂರ್ವ ನೌಕಾ ಕಮಾಂಡ್ ಕೇಂದ್ರವಾಗಿ ವಿಶಾಖಪಟ್ಟಣಂ ಬಹುರಾಷ್ಟ್ರೀಯ ಮಿಲನ್ ಸಮರಾಭ್ಯಾಸದ 12ನೇ ಆವೃತ್ತಿ ಜರುಗಿದ್ದು, 2024 ಫೆಬ್ರವರಿ 11, 21ರಂದು ಭಾರತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ಮಿಲನ್ ಸಮರಾಭ್ಯಾಸ 12ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್. ಹರಿಕುಮಾರ್ ಅವರು, ವಿವಿಧ ದೇಶಗಳ ರಾಯಭಾರಿಗಳು, ನೌಕಾಪಡೆ ಮುಖ್ಯಸ್ಥರು ಮತ್ತು ಪ್ರತಿನಿಧಿಗಳ ಸಭೆ ಜರುಗಿತು. ಈ ಸಮರಾಭ್ಯಾಸದಲ್ಲಿ 50ಕ್ಕೂ ಹೆಚ್ಚು ಸೌಹಾರ್ದ ದೇಶಗಳ ಕಡಲ ಪಡೆಗಳು ಭಾಗಿಯಾಗಿದ್ದವು. ನಿಸಾರ್ ಸಂವಹನ ಟರ್ಮಿನಲ್ ನೋಡೋದಾದರೆ, ಈ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ನಿಸಾರ್ ಸಂವಹನ ಟರ್ಮಿನಲ್ ಅನ್ನು ಪ್ರಾರಂಭಿಸಿದರು. ಈ ಸಂವಹನವು ಪರಸ್ಪರ ಸಂಪರ್ಕ ಸಾಧಿಸುವಲ್ಲಿ ಪ್ರಮುಖ ಕೊಂಡಿಯಾಗಿದೆ. ಭಾರತೀಯ ನೌಕಾಪಡೆಯು ಎಲ್ಲ ಸ್ನೇಹಪರ ಪಾಲುದಾರ ನೌಕಾಪಡೆಗಳನ್ನು ಸಂಪರ್ಕಿಸಲು ನಿಸಾರ್ ಅಪ್ಲಿಕೇಶನ್ನೊಂದಿಗೆ ಮಿತ್ರ ಟರ್ಮಿನಲ್ ಅಭಿವೃದ್ಧಿಪಡಿಸಿವೆ. 12ನೇ ಆವೃತ್ತಿಯ ಮಿಲನ್ ಸಮರಾಭ್ಯಾಸ 2000 ಬಗ್ಗೆ ನೋಡೋದಾದರೆ, ಮಿಲನ್ ಎಂಬುದು ಪೂರ್ವ ನೌಕಾ ಕಮಾಂಡ್ನ ಆಶ್ರಯದಲ್ಲಿ ನಡೆಯುತ್ತಿರುವ ದ್ವೈವಾರ್ಷಿಕ ಬಹುಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ. 12ನೇ ಆವೃತ್ತಿಯ ಹಿಂದಿನ ಆವೃತ್ತಿಗಳಿಗಿಂತ ದೊಡ್ಡದಾಗಿತ್ತು ಮತ್ತು ಸಂಕೀರ್ಣವಾಗಿತ್ತು. ಭಾರತೀಯ ಹಡಗುಗಳು ಮತ್ತು 16 ದೇಶೀಯ ಯುದ್ಧನೌಕೆಗಳು, 1 ಕಡಲ ಗಸ್ತು ವಿಮಾನ ಮತ್ತು ಸ್ನೇಹಪರ ದೇಶಗಳ ಸಂಯೋಗವು ಭಾಗವಹಿಸುವಿಕೆಯೊಂದಿಗೆ ಈ ಸಮರಾಭ್ಯಾಸವು 2024 ಫೆಬ್ರವರಿ 19ರಿಂದ 27ರವರೆಗೆ ಜರುಗಿತು. ಮಿಲನ್ ಗ್ರಾಮ ನೋಡೋದಾದರೆ, ಅದೇ ರೀತಿ ಮಿಲನ್ ಸಮರಾಭ್ಯಾಸದಲ್ಲಿ ಭಾಗವಹಿಸುವ ರಾಷ್ಟ್ರಗಳ ಸಂಸ್ಕೃತಿ, ಸಂಪ್ರದಾಯ, ಪಾಕಶಾಸ್ತ್ರ, ಪಾಕ ಪದ್ಧತಿಗಳನ್ನು ಒಳಗೊಂಡ ಮಿಲನ್ ವಿಲೇಜನ್ನು ಭಾರತ ರಕ್ಷಣಾ ಸಚಿವರು ಉದ್ಘಾಟಿಸಿದರು. ಈ ಮಿಲನ್ ಗ್ರಾಮದಲ್ಲಿ ಇಂಡೋನೇಷಿಯಾ, ಶ್ರೀಲಂಕಾ, ಮಯನ್ಮಾರ್, ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂನ ಖಾದ್ಯಗಳು, ವಸ್ತು ವೈವಿಧ್ಯಮಯ ಪ್ರದರ್ಶನಗಳು ಕಂಡುಬಂದವು. ಭಾರತೀಯ ಪಾಕ ಪದ್ಧತಿಯೂ ಕೂಡ ಆಕರ್ಷಣೀಯವಾಗಿತ್ತು. ಕರಕುಶಲ ವಸ್ತುಗಳು, ಪ್ರಪಂಚದಾದ್ಯಂತ ಕೈಮಗ್ಗಗಳು, ಕರಕುಶಲ ವಸ್ತುಗಳನ್ನು, ರತ್ನಗಳು, ಹರಳುಗಳು, ಕಲಾಕೃತಿಗಳು ಮತ್ತು ಸ್ಮಾರಕಗಳು, ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನೃತ್ಯಗಳು ಪ್ರವಾಸಿಗರನ್ನು ಆಕರ್ಷಿಸಿದವು. ಇದು ಸಂವಾದ ವಿದೇಶಿ ರಾಷ್ಟ್ರಗಳ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಅವಕಾಶ ಕಲ್ಪಿಸಿತು. ಅದೇ ರೀತಿಯಾಗಿ ಮೆರಿಟೈಮ್ ಟೆಕ್ನಾಲಜಿ ಎಕ್ಸ್ಪ್ರೆಷನ್ ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿ. ಮಿಲನ್ ಸಮರಾಭ್ಯಾಸ ಮತ್ತು ಧ್ಯೇಯವಾಕ್ಯ ನೋಡೋದಾದರೆ, ಮಿಲನ್ ಎಂದರೆ ಸಂಗಮದ ಸಭೆ ಎಂದರ್ಥ. ಇದರ ಧ್ಯೇಯವಾಕ್ಯ ಸೌಹಾರ್ದದ ಒಗ್ಗಟ್ಟಿನಲ್ಲಿ ಸಂಯೋಗ ಎಂಬುದಾಗಿದೆ. ಅಂತಾರಾಷ್ಟ್ರೀಯ ಕಡಲ ಸಹಕಾರ ನಿರಂತರ ಮನೋಭಾವವನ್ನು ಸಂಕೇತಿಸುವುದು ಮತ್ತು ಶಾಂತಿ ಸಮೃದ್ಧಿಯ ಹಂಚಿಕೆಯ ಉದ್ದೇಶವನ್ನು ಸಾಧಿಸಲು ಅಗತ್ಯವಿರುವ ಪ್ರಾದೇಶಿಕ ಒಗ್ಗಟ್ಟನ್ನು ಸ್ಥಾಪಿಸಲು ತರಬೇತಿ ನೀಡುವ ಮತ್ತು ಜಂಟಿಯಾಗಿ ಕಾರ್ಯನಿರ್ವಹಿಸುವ ಸಮಾನ ರಾಷ್ಟ್ರಗಳನ್ನು ಈ ಸಮರಾಭ್ಯಾಸವು ಒಳಗೂಡಿಸುತ್ತದೆ. ಈ ಸಮರಾಭ್ಯಾಸವು ಭಾರತದ ಪೂರ್ವದತ್ತ ನೋಡಿ ನೀತಿ ಮತ್ತು ಪ್ರಧಾನಮಂತ್ರಿಯವರ ದೂರದೃಷ್ಟಿಯಾದ ಈ ಪ್ರದೇಶದಲ್ಲಿ ಈಡೇರಿಸುತ್ತದೆ. ಮೊದಲ ಮಿಲನ್ ಸಮರಾಭ್ಯಾಸವು 1995 ಮೊದಲ ಬಾರಿಗೆ 5 ರಾಷ್ಟ್ರಗಳಾದ ಭಾರತ, ಶ್ರೀಲಂಕಾ, ಸಿಂಗಾಪುರ್, ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳ ನೌಕಾಪಡೆಗಳು ಭಾಗವಹಿಸಿದವು. ಆರಂಭದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಮಾಂಡ್ ವತಿಯಿಂದ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸಮರಾಭ್ಯಾಸ ಜರುಗುತ್ತಿತ್ತು. ಆದರೆ 2022ರಲ್ಲಿ ಪೂರ್ವ ನೌಕಾ ಕಮಾಂಡರ್ ವಿಶಾಖಪಟ್ಟಣಂನಲ್ಲಿ ಆಯೋಜಿಸಲು ನಿರ್ಧರಿಸಲಾಯಿತು. 2020ರಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸಮರಾಭ್ಯಾಸ ಜರುಗಲಿಲ್ಲ.
11ನೇ ಆವೃತ್ತಿಯನ್ನು 2022ರಲ್ಲಿ ಮೊದಲ ಬಾರಿಗೆ ವಿಶಾಖಪಟ್ಟಣಂನ ಪೂರ್ವ ನೌಕಾ ಕಮಾಂಡ್ನ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಅದೇ ರೀತಿ ಇನ್ನೊಂದು ನೋಡೋದಾದರೆ, ರಾಜಸ್ಥಾನದಲ್ಲಿ ಭಾರತೀಯ ವಾಯುಪಡೆಯಿಂದ ವಾಯುಶಕ್ತಿ 24 ಸಮರಾಭ್ಯಾಸ. ಆಕಾಶದಿಂದ ಮಿಂಚಿನ ಹೊಡೆತ ಎಂಬ ಧ್ಯೇಯದೊಂದಿಗೆ ಭಾರತೀಯ ವಾಯುಪಡೆಯು ವಾಯುಶಕ್ತಿ 24 ಸಮರಾಭ್ಯಾಸವು 2024 ಫೆಬ್ರವರಿ 17ರಿಂದ ರಾಜಸ್ಥಾನದ ಜೈಸಲ್ಮೇರ್ ಬಳಿಯ ಪೋಖರಾನ್ ಏರ್ ಟು ಗ್ರೌಂಡ್ ರೇಂಜ್ನಲ್ಲಿ ಜರುಗಿತು. ಈ ಸಮರಾಭ್ಯಾಸದಲ್ಲಿ ಭಾರತೀಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅವರು ಮತ್ತು ವಾಯುಪಡೆಯ ಏರ್ ಚೀಫ್ ಮಾರ್ಷಲ್ ಆಗಿರುವ ವಿವೇಕ್ ರಾಮ್ ಚೌಧರಿ ಅವರು ಭಾಗವಹಿಸಿದರು. 3 ಚೇತನ ಹೆಲಿಕಾಪ್ಟರ್ಗಳು ರಾಷ್ಟ್ರೀಯ ಧ್ವಜ ಮತ್ತು ವಾಯುಪಡೆ ಧ್ವಜವನ್ನು ಹಾರಿಸುವುದರ ಮೂಲಕ ಸಮರಾಭ್ಯಾಸ ಆರಂಭವಾಯಿತು. ನಂತರ ರಫೇಲ್ ಯುದ್ಧ ವಿಮಾನದಿಂದ ರಚಿಸಲಾದ ನಿರ್ದಿಷ್ಟ ಸಮಯದ ಸೋನಿಕ್ ಬೂಮ್ ಅನ್ನು ಅನುಸರಿಸಲಾಯಿತು. ಎಲ್ಎಎಫ್ ದೀರ್ಘ ಶ್ರೇಣಿಯ ಮಾನವರಹಿತ ಡ್ರೋನ್ ಅನ್ನು ಸಹ ಪ್ರದರ್ಶಿಸಿತು. ಇದು ಸಿಮ್ಯುಲೇಟೆಡ್ ಶತ್ರು ರಾಡಾರ್ ಸೈಟನ್ನು ನಿಖರತೆಯೊಂದಿಗೆ ನಾಶಪಡಿಸಿತು. ವಾಯುಪಡೆಯು ತನ್ನ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನು ಹಗಲು ರಾತ್ರಿ ಎರಡೂ ವೇಳೆಯಲ್ಲೂ ಪ್ರದರ್ಶಿಸಿತು. ಅದೇ ರೀತಿಯಾಗಿ ಈ ಸಮರಾಭ್ಯಾಸದಲ್ಲಿ ದೇಶೀಯ ಯುದ್ಧ ವಿಮಾನ ತೇಜಸ್, HAL ನಿರ್ಮಿತ ಪ್ರಚಂಡ್ ಹೆಲಿಕಾಪ್ಟರ್, ಬಹು ಉದ್ದೇಶಿತ ಧ್ರುವ ಹೆಲಿಕಾಪ್ಟರ್, ಫ್ರಾನ್ಸ್ನ ಮೂಲದ ರಫೇಲ್, ಮಿರಾಜ್ 2000 ಯುದ್ಧ ವಿಮಾನಗಳು, ರಷ್ಯಾದ ಮೂಲದ ಸುಖೋಯ್ 30 MKY, ಫ್ರಾನ್ಸ್ನ ಮೂಲದ ಜಾಗ್ವಾರ್ ವಿಮಾನಗಳು ಹಾಗೂ ಬ್ರಿಟನ್ನ ಹಾಕ್, ಅಮೆರಿಕದ ಮೂಲದ ಅದೇ ರೀತಿ ಚಿನೂಕ್ ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳು, ರಷ್ಯಾದ ಮೂಲದಿಂದ Mi-17 ಹೆಲಿಕಾಪ್ಟರ್ ಸೇರಿದಂತೆ ಭಾರತ ವಾಯುಪಡೆಯಲ್ಲಿ 121 ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಸಮರಾಭ್ಯಾಸದಲ್ಲಿ ಭಾಗವಹಿಸಿದವು. ಆಕಾಶ ಮತ್ತು ಸಮರ್ ಕ್ಷಿಪಣಿ ವ್ಯವಸ್ಥೆಗಳನ್ನು ಸಹ ಪ್ರದರ್ಶಿಸಲಾಯಿತು. ಇವೆಂಟ್ ಆಕಾಶಗಂಗಾ ತಂಡದಿಂದ ಉಚಿತ ಫಾಲ್ ಡ್ರಾಪ್ ಮತ್ತು ರಾತ್ರಿಯಲ್ಲಿ C-130J ಮೂಲಕ ಫ್ಲೇರ್ ವಿತರಣೆಯನ್ನು ಒಳಗೊಂಡಿತ್ತು. ಪ್ರದರ್ಶನದ ಸಮಯದಲ್ಲಿ 2 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 2 ಗಂಟೆಗಳ ಅವಧಿಯಲ್ಲಿ ಸರಿಸುಮಾರು 500 ಟನ್ ಶಸ್ತ್ರ ಬಿಡಿಸಲಾಯಿತು. ಇವೆಂಟ್ ನಿಜವಾಗಿಯೂ IAFಗಳ ಆಕ್ರಮಣಕಾರಿ ಮಾರಕತೆ ಮತ್ತು ನಿಖರ ಗುರಿಯನ್ನು ಸಾಮರ್ಥ್ಯ ಪ್ರದರ್ಶಿಸಿತು. ಅದೇ ರೀತಿ ದೇಶೀಯ ಡಿಜಿಟಲ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ನೊಂದಿಗೆ ತೇಜಸ್ Mk-1A ಯಶಸ್ವಿ ಹಾರಾಟ. ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ನೊಂದಿಗೆ ಭಾರತದ ತೇಜಸ್ Mk-1A ಲಘು ಯುದ್ಧ ವಿಮಾನವು 2024 ಫೆಬ್ರವರಿ 19ರಂದು ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಈ ಡಿಜಿಟಲ್ ಕಂಪ್ಯೂಟರ್ನ ತೇಜಸ್ ಮೂಲ ಮಾದರಿ LSP-ನ 7ನೇ ಸಂಯೋಜಿಸಲಾಯಿತು. ತೇಜಸ್ Mk-1A ಕಾರ್ಯಕ್ರಮವಾಗಿದೆ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಬೆಂಗಳೂರು ಮೂಲದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಭಿವೃದ್ಧಿಪಡಿಸಿತು. ಡಿಜಿಟಲ್ ಫ್ಲೈ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಬಗ್ಗೆ ನೋಡೋದಾದರೆ, ಈ ಕಂಪ್ಯೂಟರ್ ಕ್ವಾಡ್ರಪ್ಲೆಕ್ಸ್ ಮತ್ತು ಪವರ್ PC ಆಧಾರಿತ ಪ್ರೊಸೆಸರ್ ಹೊಂದಿದ್ದು ಲೆವೆಲ್ A ಸುರಕ್ಷಾ ಅವಶ್ಯಕತೆಗಳನ್ನು ಹೊಂದಿದೆ. ಧರ್ಮಗಾರ್ಡಿಯನ್ ಅಥವಾ ಧರ್ಮರಕ್ಷಕ ಸಮರಾಭ್ಯಾಸ ಭಾರತ ಜಪಾನ್ ಮಧ್ಯೆ ನಡೆಯುತ್ತದೆ. 2024 ಫೆಬ್ರವರಿ 25ರಿಂದ 2024 ಫೆಬ್ರವರಿ ಮಾರ್ಚ್ 9ರವರೆಗೆ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತೀಯ ಸೇನಾಪಡೆ ಮತ್ತು ಜಪಾನ್ದ ಗ್ರೌಂಡ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ಗಳ ನಡುವೆ 5ನೇ ಆವೃತ್ತಿಯ ಧರ್ಮಗಾರ್ಡಿಯನ್ ಹೆಸರಿನಲ್ಲಿ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಜರುಗಿದೆ. ಭಾರತ ಮತ್ತು ಜಪಾನ್ ನಡುವೆ ಜೆಮೆಕ್ಸ್ ನೌಕಾ ಸಮರಾಭ್ಯಾಸ ಆಗಿದೆ. ಮಲಬಾರ್ ಸಮರಾಭ್ಯಾಸ ನೌಕಾ ಸಮರಾಭ್ಯಾಸ ಇದೆ. ವೀರ ಗಾರ್ಡಿಯನ್ ಇದು ವಾಯುಪಡೆಯ ಸಮರಾಭ್ಯಾಸ ಇದೆ. ಶಿನ್ನು ಮೈತ್ರಿ ವಾಯುಪಡೆ ಇದು. ಅದೇ ರೀತಿಯಾಗಿ ಧರ್ಮಗಾರ್ಡಿಯನ್ ಭೂಸೇನೆ ಸಮರಾಭ್ಯಾಸ ಜರುಗುತ್ತವೆ. ಶಾಡ್ ತನಿಕ್ಯೂ ಹೆಸರಿನ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಭಾರತ ಸೌದಿ ಅರೇಬಿಯಾ 2024 ಜನವರಿ 29ರಂದು ಫೆಬ್ರವರಿ 10ರವರೆಗೆ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ನಡುವೆ ಶಾಡ್ ತನಿಕ್ಯೂ ಹೆಸರಿನ ಜಂಟಿ ಮಿಲಿಟರಿ ಕಾರ್ಯಾಚರಣೆ ಜರುಗಿದೆ. ಸೌದಿ ಅರೇಬಿಯಾ ದೇಶದ ರಾಯಲ್ ಸೌದಿ ಭೂಪಡೆಗಳಿಂದ 45 ಸಿಬ್ಬಂದಿ ಮತ್ತು ಭಾರತದ ಇನ್ಫ್ಯಾಂಟ್ರಿ ಬೆಟಾಲಿಯನ್ 45 ಸಿಬ್ಬಂದಿ ಭಾಗವಹಿಸಿದ್ದಾರೆ. ಭಾರತದ ಬ್ರಿಗೇಡ್
ಆಫ್ ಗಾರ್ಡ್ಸ್ ರೆಜಿಮೆಂಟ್ ನ 20 ಬೆಟಾಲಿಯನ್ ಭಾಗವಹಿಸಿವೆ. ಭಾರತ ಮತ್ತು ಸೌದಿ ಅರೇಬಿಯಾ ನೌಕಾಪಡೆ ನಡುವೆ ನಡೆಯುತ್ತದೆ. ಅದು ಅಲ್ ಮೊಯ್ದ್ ಅಲ್ ಹಿಂದ್ ಎಕ್ಸರ್ಸೈಸ್ ಅದರ ಮಧ್ಯೆ ನಡೆಯುತ್ತದೆ. ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಅಂದರೆ ಭಾರತ ಮತ್ತು ಸೌದಿ ಅರೇಬಿಯಾ. ಅಲ್ ಮೊಯ್ದ್ ಅಲ್ ಹಿಂದ್ ಸಮರಾಭ್ಯಾಸ. ಅದೇ ರೀತಿಯಾಗಿ ಕೇರಳದಲ್ಲಿ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಐರಿಸ್ ನಿಂದ ಮಕ್ಕಳ ಪಾಠ. ಕೇರಳದ ತಿರುವನಂತಪುರಂನಲ್ಲಿದ್ದ ಶಾಲೆಯಲ್ಲಿ ಮೇಕರ್ಸ್ ಎಜುಕೇಟ್ ಎಂಬ ತಂತ್ರಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿದ ಕೃತಕ ಬುದ್ಧಿಮತ್ತೆ ಶಿಕ್ಷಕಿ ಮಕ್ಕಳಿಗೆ ಬೋಧನೆ ಮಾಡುವ ಮೂಲಕ ದೇಶದ ಮೊದಲ AI ಶಿಕ್ಷಕಿಯನ್ನು ಪರಿಚಯಿಸಲಾಗಿದೆ. ಈ AI ಶಿಕ್ಷಕಿಗೆ ಐರಿಸ್ ಎಂದು ಹೆಸರಿಡಲಾಗಿದೆ. ಏನೆಂದು ಹೆಸರಿಡಲಾಗಿದೆ? ಐರಿಸ್ ಎಂದು ಹೆಸರಿಡಲಾಗಿದೆ. ಕೇರಳ ರಾಜ್ಯದಲ್ಲಿ ಮತ್ತು ಪ್ರಾಯಶಃ ಮೂಲದ ಮೊದಲ ಹ್ಯೂಮನಾಯ್ಡ್ ರೋಬೋಟ್ ಶಿಕ್ಷಕಿ ಎಂಬ ಹಿರಿಮೆಗೆ ಐರಿಸ್ಗೆ ದೊರೆತಿದೆ. ಕೇರಳದ ತಿರುವನಂತಪುರದ ಕುಡವಾಯಿ ತಂಗಳ ಚಾರಿಟಬಲ್ ಟ್ರಸ್ಟ್ನ ಶಾಲೆಯಲ್ಲಿ ಇರಿಸಲಾಗಿದೆ. ಸೀರೆ ಉಟ್ಟು ಕುಂಕುಮ ಹಚ್ಚಿಕೊಂಡು ಸ್ಕೇಟಿಂಗ್ ವೀಲ್ ಮೂಲಕ ಐರಿಸ್ AI ಶಿಕ್ಷಕಿ ತರಗತಿ ತುಂಬ ಐರಿಸ್ ಶಿಕ್ಷಕಿ ಓಡಾಡಿಕೊಂಡು ಅನೇಕ ಕಠಿಣ ವಿಷಯಗಳನ್ನು ಬೋಧಿಸಿದ್ದಾಳೆ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದೆ. ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿನ ವಿನೂತನ ಪ್ರಯೋಗವಾಗಿದೆ. 2021ರ ನೀತಿ ಆಯೋಗದ ಯೋಜನೆಯಾದ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಭಾಗವಾಗಿ ಐರಿಸ್ ನಿರ್ಮಿಸಲಾಗಿದೆ. ಐರಿಸ್ 3 ಭಾಷೆಗಳನ್ನು ಮಾತನಾಡಬಲ್ಲದು ಮತ್ತು ಧ್ವನಿ ಸಹಾಯಕ ಸಂವೇದನಾತ್ಮಕ ಕಲಿಕೆಯ ಕುಶಲ ಸಾಮರ್ಥ್ಯಗಳನ್ನು ಮತ್ತು ಚಲನಶೀಲತೆ ಸೇರಿದಂತೆ ವೈಶಿಷ್ಟ್ಯತೆಗಳೊಂದಿಗೆ ಅನೇಕ ಕ್ಲಿಷ್ಟಕರವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ರೋಬೋಟ್ ಶಿಕ್ಷಕಿ ಐರಿಸ್ ನರ್ಸರಿಯಿಂದ 12ನೇ ತರಗತಿ ಎಲ್ಲ ತರಗತಿಗಳಿಗೂ ಪಾಠ ಮಾಡಬಲ್ಲದು. ಪ್ರಸ್ತುತ ಇಂಗ್ಲಿಷ್, ಹಿಂದಿ ಮತ್ತು ಮಲಯಾಳಂ 3 ಭಾಷೆಗಳನ್ನು ಮಾತನಾಡಬಲ್ಲದು. ಡೆವಲಪರ್ ಮತ್ತು ಇನ್ನೂ 20 ಭಾಷೆಗಳನ್ನು ಅಪ್ಡೇಟ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಇಂಡಿಯಾ AI ಮಿಷನ್ 2024ರ ಮಾರ್ಚ್ 7ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಮಾಡುವ ಮೇಕಿಂಗ್ AI ಇನ್ ಇಂಡಿಯಾ ಹಾಗೂ ಭಾರತಕ್ಕಾಗಿ ಕೃತಕ ಬುದ್ಧಿಮತ್ತೆ ಕೆಲಸ ಮಾಡುವ ಮೇಕಿಂಗ್ AI ವರ್ಕ್ ಫಾರ್ ಇಂಡಿಯಾ ದೂರದೃಷ್ಟಿ ಸಾಧನೆಗಾಗಿ $10.371.92 ಕೋಟಿ ರೂಪಾಯಿ ಯೋಜನೆ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಅಭಿಯಾನಕ್ಕೆ ಬೆಂಬಲ ನೀಡಿದೆ. ಇದು ಭಾರತದಲ್ಲಿ AI ಆವಿಷ್ಕಾರ ಕ್ಷೇತ್ರಕ್ಕೆ ಹೆಚ್ಚಿನ ಬಲವನ್ನು ನೀಡಲಿದೆ. ಅದೇ ರೀತಿಯಾಗಿ ಮಾನವ ಅಥವಾ ಪ್ರಾಣಿಗಳ ಸಂಘರ್ಷವನ್ನು ರಾಜ್ಯ ನಿರ್ದಿಷ್ಟ ವಿಪತ್ತು ಎಂದು ಘೋಷಿಸಿದ ಕೇರಳ ಸರ್ಕಾರ. ಮಾನವ ಪ್ರಾಣಿ ಸಂಘರ್ಷವನ್ನು ರಾಜ್ಯ ನಿರ್ದಿಷ್ಟ ವಿಪತ್ತು ಎಂದು ಕೇರಳ ಸರ್ಕಾರ ಘೋಷಿಸಿದೆ. ಇದರಿಂದಾಗಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬಳಕೆಗೆ ಅವಕಾಶ ಸಿಗಲಿದೆ. ಈ ಕ್ರಮದಿಂದ ಇಂಥ ಸಮಸ್ಯೆ ಬಗೆಹರಿಸಲು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವನ್ನು ಜಿಲ್ಲೆಗಳಲ್ಲಿ ಬಳಸಿಕೊಳ್ಳುವ ಅಧಿಕಾರವು ಆಯಾ ಜಿಲ್ಲಾ ಆಡಳಿತಕ್ಕೆ ಲಭಿಸಿದೆ. ಇತ್ತೀಚಿನ ಕರ್ನಾಟಕದ ಅರಣ್ಯಗಳಿಂದ ನುಗ್ಗಿದ ಆನೆಗಳನ್ನು ಕೇರಳದ ಗಡಿ ದಾಟಿ ಕೆಲವರು ಕೊಂದು ಹಾಕಿದ್ದರು. ಈ ಕೇರಳದಲ್ಲಿ ಜನರ ಮೇಲೆ ಆನೆ ಸೇರಿದಂತೆ ವನ್ಯಜೀವಿಗಳಿಂದ ಮಾರಣಾಂತಿಕ ದಾಳಿಗಳು ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ರಾಜ್ಯ ನಿರ್ದಿಷ್ಟ ವಿಪತ್ತು ಎಂದು ಘೋಷಿಸಿದೆ. ದೇಶದ ಮೊದಲ ಸರ್ಕಾರಿ ಸೀ ಸ್ಪೇಸ್ OTT ಬಿಡುಗಡೆ ಮಾಡಿದ ಕೇರಳ ಸರ್ಕಾರ. 2024ರ ಮಾರ್ಚ್ 7ರಂದು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ಅವರು ಕೇರಳ ಸರ್ಕಾರದ ವತಿಯಿಂದ ಸೀ ಸ್ಪೇಸ್ OTT ಪ್ಲಾಟ್ಫಾರ್ಮನ್ನು ಕೈರಳಿ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಮೂಲಕ ಇದು ದೇಶದ ಮೊದಲ ಸರ್ಕಾರಿ ಸೀ ಸ್ಪೇಸ್ OTT ಆಗಿದೆ. ಡಿಜಿಟಲ್ ಮನರಂಜನಾ ಕ್ಷೇತ್ರದಲ್ಲಿ ಸೀ ಸ್ಪೇಸ್ ಎಂಬ ಹೊಸ OTT ಅಂದರೆ ಓವರ್ ದ ಟಾಪ್ ಪ್ರಾರಂಭಿಸುವ ಮೂಲಕ ಹೊಸ ಕ್ರಾಂತಿಯನ್ನು OTT ಕ್ಷೇತ್ರದಲ್ಲಿ ಕೇರಳ ಸರ್ಕಾರ ಕೈಗೊಂಡಿದೆ. ಅಲೆಯನ್ನು ಹುಟ್ಟುಹಾಕಿದೆ. ಸರ್ಕಾರ ಬೆಂಬಲಿತ ಈ OTTಯು ಖಾಸಗಿ OTTಗಳ ಸಿನಿಮಾದ ಆಯ್ಕೆಯನ್ನು ಮಾಡುವ ತಾರತಮ್ಯವನ್ನು ಹೋಗಲಾಡಿಸಲಿದೆ. ಸೀ ಸ್ಪೇಸ್ OTTಯನ್ನು ಕೇರಳ ರಾಜ್ಯ ಸರ್ಕಾರವು KSFDCಯು ನಿರ್ವಹಿಸಲಿದೆ. KSFDCಯು ಮಲಯಾಳಂ ಸಿನಿಮಾ ಮತ್ತು ಉದ್ಯಮದ ಪ್ರಚಾರಕ್ಕಾಗಿ ಸಂಸ್ಕೃತಿ ಇಲಾಖೆಯಲ್ಲಿ ಇರುವ ಸರ್ಕಾರದ ಸಂಘಸಂಸ್ಥೆಯಾಗಿದೆ. ಈ OTTಯಲ್ಲಿ ಮಾನವ ಸಿನಿಮಾ ವೆಬ್ ಸರಣಿ ಇರಬೇಕೆಂದು ಕಂಟೆಂಟ್ ಆಯ್ಕೆ ಮಾಡಲು
KSFDCCU ಕೇರಳ ರಾಜ್ಯ ಸಾಂಸ್ಕೃತಿಕ ವಲಯದಲ್ಲಿ 60 ಸದಸ್ಯ ಕ್ಯೂರೇಟರ್ ಸಮಿತಿಯು ರಚಿಸಿದೆ. ಈ OTTಗೆ ಸಲ್ಲಿಕೆಯಾದ ಕಂಟೆಂಟ್ಗಳನ್ನು ಆಧರಿಸಿಸುವ ಕಲಾತ್ಮಕ, ಸಾಂಸ್ಕೃತಿಕ ಮತ್ತು ಮನರಂಜನೆ ಅಂಶಗಳ ಆಧಾರದಲ್ಲಿ ಕ್ಯೂರೇಟರ್ಗಳು ಮೌಲ್ಯಮಾಪನ ಮಾಡಲಿದ್ದಾರೆ. ಸಿ ಸ್ಪೇಸ್ ತನ್ನ ವ್ಯವಹಾರ ಮತ್ತು ಗಳಿಕೆ ಆದಾಯ ಹಂಚಿಕೆ ಕುರಿತು ಪಾರದರ್ಶಕತೆಯನ್ನು ಹೊಂದಿರಲಿದೆ. ಅದೇ ರೀತಿಯಾಗಿ ಭಾರತೀಯ ನೌಕಾಪಡೆಯು 2024ನೇ ವರ್ಷವನ್ನು ನೌಕಾಪಡೆಯ ನಾಗರಿಕ ವರ್ಷವೆಂದು ಘೋಷಿಸಿದೆ. ಭಾರತೀಯ ನೌಕಾಪಡೆಯು ನೌಕಾಪಡೆಯ ನಾಗರಿಕ ಆಡಳಿತ, ದಕ್ಷತೆ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುವ ಉದ್ದೇಶದಿಂದ 2024ನೇ ವರ್ಷವನ್ನು ನೌಕಾಪಡೆ ನಾಗರಿಕ ವರ್ಷ ಎಂದು ಘೋಷಿಸಿದೆ. ನೌಕಾಪಡೆಯ ನಾಗರಿಕ ಸಿಬ್ಬಂದಿಯವರು ಭಾರತೀಯ ನೌಕಾಪಡೆಯ ಒಟ್ಟು ಕಾರ್ಯಪಡೆಯ 1/3 ಭಾಗವನ್ನು ಹೊಂದಿದ್ದಾರೆ. ಎಲ್ಲ ವಿಭಾಗಗಳಲ್ಲೂ ಅವರ ಕಾರ್ಯಕ್ಷಮತೆ ಪರಿಣಾಮವಾಗಿದ್ದು, ನೌಕಾಪಡೆಯ ಒಟ್ಟಾರೆ ಕಾರ್ಯದಕ್ಷತೆಯು ನಾಗರಿಕ ಸಿಬ್ಬಂದಿಯ ಮೇಲೆ ಅವಲಂಬಿತವಾಗಿದೆ. ಅದೇ ರೀತಿ ಕರಾವಳಿ ಪಡೆಯ 48ನೇ ಸಂಸ್ಥಾಪನಾ ದಿನ 2024 ಫೆಬ್ರವರಿ 1. 2024 ಫೆಬ್ರವರಿ 1ರಂದು ನವದೆಹಲಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ 48ನೇ ಸಂಸ್ಥಾಪನಾ ದಿನ ಇದು ವಯಂ ರಕ್ಷೇಮ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಿಕೊಂಡಿತು. ಈ ಸಮಾರಂಭದಲ್ಲಿ 1977 ರಿಂದ ಕಡಲ ಭದ್ರತೆಯಲ್ಲಿ ಮಾಡಿದ ಸಾಧನೆಯನ್ನು ಸ್ಮರಿಸಲಾಯಿತು. ಪ್ರಸ್ತುತ 157 ಹಡಗುಗಳು ಮತ್ತು 78 ವಿಮಾನಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಕರಾವಳಿ ರಕ್ಷಣಾ ಪಡೆಯು 2023ರಲ್ಲಿ 200 ವನ್ಯಜೀವಿಗಳನ್ನು ರಕ್ಷಿಸುವುದರೊಂದಿಗೆ ಇದುವರೆಗೂ 11,554ಕ್ಕೂ ಹೆಚ್ಚು ಜೀವಗಳನ್ನು ಉಳಿಸಿದ್ದು, ಸುರಕ್ಷತೆ ಮತ್ತು ಭದ್ರತೆ ಹೊಂದಿರುವ ಜಗತ್ತಿನ ಹೆಸರಾಂತ ಕರಾವಳಿ ರಕ್ಷಣಾ ಪಡೆಯ ಒಂದಾಗಿದೆ. ಅದೇ ರೀತಿಯಾಗಿ ಸ್ವಚ್ಛ ಸಾಗರ, ಸುರಕ್ಷಿತ ಸಾಗರ ಮತ್ತು ಪುನೀತ್ ಸಾಗರ ಅಭಿಯಾನಗಳು ಸ್ವಚ್ಛತೆಯ ಕುರಿತಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಷ್ಟಿಗೆ ಅನುಗುಣವಾಗಿ ಸ್ವಯಂ ಸೇವಕರ ಸಾಮೂಹಿಕ ಭಾಗವಹಿಸುವಿಕೆಯನ್ನು ಪಡೆದುಕೊಂಡಿವೆ. 30ನೇ ವಿಧಿ ರದ್ದಾದ ಬಳಿಕ ಪ್ರಧಾನಿ ಮೋದಿ ಅವರ ಕಾಶ್ಮೀರದ ಮೊದಲ ಭೇಟಿ. ಸಂವಿಧಾನದ 371ನೇ ವಿಧಿಯನ್ವಯ ಜಮ್ಮು ಕಾಶ್ಮೀರಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನವನ್ನು 2019 ಆಗಸ್ಟ್ 5ರಂದು ಹಿಂಪಡೆಯಲಾಯಿತು. ಈ ನಿರ್ಧಾರವನ್ನು 2019 ಅಕ್ಟೋಬರ್ 31ರಂದು ಅಧಿಕೃತವಾಗಿ ಜಾರಿಗೊಳಿಸಲಾಯಿತು. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ತೆರವುಗೊಳಿಸಿದ ನಂತರ ಪ್ರಧಾನಿ ಮೋದಿ ಅವರು ಮೊದಲನೇ ಬಾರಿಗೆ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುತ್ತಿದ್ದಾರೆ. 2024 ಮಾರ್ಚ್ 7ರಂದು ಶ್ರೀನಗರದ ಬಕ್ಷಿ ಕ್ರೀಡಾಂಗಣದಲ್ಲಿ ಜರುಗುತ್ತಿರುವ ವಿಕಸಿತ್ ಭಾರತ್ ವಿಕಸಿತ್ ಜಮ್ಮು ಕಾಶ್ಮೀರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಕೃಷಿ ಕಾರ್ಯಕ್ಷಮತೆಯನ್ನು ಉತ್ತೇಜಿಸುವ 5,000 ಕೋಟಿ ರೂಪಾಯಿ ಯೋಜನೆಯೊಂದಿಗೆ ಬಹು ಅಭಿವೃದ್ಧಿ ಯೋಜನೆಗಳನ್ನು ಅನಾವರಣಗೊಳಿಸಲಿದ್ದಾರೆ. ಸೈಬರ್ ಅಪರಾಧ ತನಿಖೆ ಶೃಂಗಸಭೆ ಬೆಂಗಳೂರು 2024 ಸೈಬರ್ ಅಪರಾಧ ತನಿಖೆ ಬೆಂಗಳೂರು ತರಬೇತಿ ಮತ್ತು ಸಂಶೋಧನಾ ಕೇಂದ್ರವು 2024 ಮಾರ್ಚ್ 6ರಂದು ಬೆಂಗಳೂರಿನಲ್ಲಿ ಸೈಬರ್ ಅಪರಾಧ ತನಿಖೆ ಶೃಂಗಸಭೆಯನ್ನು ಆಯೋಜಿಸಿತು. ಈ ಕಾರ್ಯಕ್ರಮದಲ್ಲಿ CI ಇನ್ಫೋಸಿಸ್ ಪ್ರತಿಷ್ಠಾಪನೆ ಹಾಗೂ ಡೇಟಾ ಸೆಕ್ಯುರಿಟಿ ಕೌನ್ಸಿಲ್ ಆಫ್ ಇಂಡಿಯಾ ನಡುವೆ ನವೀಕರಿಸಿದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 11 ಮತ್ತು ಒಪ್ಪಂದವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಯಿತು. ಇತ್ತೀಚೆಗೆ ಸೈಬರ್ ಪ್ರಕರಣಗಳಾದ ಡೀಪ್ಫೇಕ್ ಆಕ್ರಮಣ, ಹಣ ವರ್ಗಾವಣೆ, ಆನ್ಲೈನ್ ಬ್ಯಾಂಕಿಂಗ್, ಲೋನ್ ಆ್ಯಪ್ ವಂಚನೆ ಸೇರಿದಂತೆ ಇನ್ನಿತರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರಾಜ್ಯದಲ್ಲಿ ಸೈಬರ್ ಭದ್ರತೆ ನಿಯಮವು ತರಲು ಚಿಂತಿಸಲಾಗುತ್ತಿದೆ. ಈ ಶೃಂಗಸಭೆಯಲ್ಲಿ ಸೈಬರ್ ಅಪರಾಧದ ಪತ್ತೆಗೆ ಸಂಬಂಧಿಸಿದಂಥ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲಾಯಿತು. ಸೈಬರ್ ಪೊಲೀಸ್ ಠಾಣೆಗಳು ನೋಡುವುದಾದರೆ, ದೇಶದ ಮೊದಲ ಸೈಬರ್ ಪೊಲೀಸ್ ಠಾಣೆಯನ್ನು 2001ರಲ್ಲಿ ಬೆಂಗಳೂರಿನಲ್ಲಿ CID ಕಚೇರಿಯಲ್ಲಿ ಆರಂಭವಾಯಿತು. ಕರ್ನಾಟಕ ರಾಜ್ಯದ ಪ್ರಸ್ತುತ 43 ಸೈಬರ್ ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸುತ್ತಿವೆ. ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಪೊಲೀಸ್ ಸಹಾಯವಾಣಿ 111ಕ್ಕೂ ರಾಷ್ಟ್ರೀಯ ಮಹಿಳಾ ಸಹಾಯವಾಣಿ ಸಂಖ್ಯೆ 181ಕ್ಕೆ ಮತ್ತು ಸೈಬರ್ ಅಪರಾಧ ಸಹಾಯವಾಣಿ 1930ಕ್ಕೆ ಕರೆ ಮಾಡಿ ಅಪರಾಧಗಳನ್ನು ದಾಖಲಿಸಿ
ಸಹಾಯವನ್ನು ಪಡೆಯಬಹುದಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇದು ಯಾವುದಪ್ಪ ಅಂದರೆ ಅದೇ ಸಹಾಯವಾಣಿ. ಇದು ಎಕ್ಸಾಮ್ಗೆ ಬಂದಿರ್ತದೆ, PUC ಎಕ್ಸಾಮ್ಗೆ. SIA ಸ್ಥಾಪನೆಗೆ ನಿರ್ಧಾರ ಕೈಗೊಂಡ ಛತ್ತೀಸ್ಗಢ. 2024 ಮಾರ್ಚ್ 7ರಂದು ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ ವಿಷ್ಣು ದೇಸಾಯಿ ಅವರ ನೇತೃತ್ವದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟದಲ್ಲಿ ನಕ್ಸಲ್ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಭಯೋತ್ಪಾದನೆ ಸಂಬಂಧ ವಿಶೇಷ ಪ್ರಕರಣಗಳ ತನಿಖೆಗೆ ರಾಷ್ಟ್ರಮಟ್ಟದ NIA ಮಾದರಿಯಲ್ಲಿ ರಾಜ್ಯ ತನಿಖಾ ದಳ SIA ವನ್ನು ಸ್ಥಾಪಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಜೊತೆಗೆ ಛತ್ತೀಸ್ಗಢ ರಾಜ್ಯದ ಯೋಜನಾ ಆಯೋಗವು ರಾಜ್ಯ ನೀತಿ ಆಯೋಗ ಎಂದು ಮರುನಾಮಕರಣ ಮಾಡಲಾಗಿದೆ. ಛತ್ತೀಸ್ಗಢ ರಾಜ್ಯದ ಯೋಜನಾ ಆಯೋಗವನ್ನು ರಾಜ್ಯ ನೀತಿ ಆಯೋಗ ಎಂದು ಮರುನಾಮಕರಣ ಮಾಡಲಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮಂತ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ನೋಡಿ, ಅದೇ ರೀತಿ ನ್ಯೂಸ್ ಪೇಪರನ್ನು ಡೈಲಿ ನೋಡ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್.